ನಿನ್ನ ಹೆಸರೇನ ಚೋಟು? ಇದ್ದಿಲ್ಲ ಏನೆಲ್ಲೋ ಇದು. ನಾವೆಲ್ಲರೂ ಕರಾಟೆ ಕ್ಲಾಸಿಗೆ ಹೊಟ್ಟಿದ್ವಿ. ಕರಾಟೆ ಕಲಿಯೋದಕ್ಕೆ. ನಮ್ಮ ಲೂಸಿನ ಕಟಾಕಿದ್ದೀವಿ. ನಿನ್ನೆ ಒಂದು ನ್ಯೂಸಲ್ಲಿ ನಾವು ನೋಡೋದಲ್ಲ, ಆ ನ್ಯೂಸ್ ಕೇಳಿದ್ರೆ ನನಗೆ ನಗು ಬರ್ತಿತ್ತು. ಅಕ್ರಮವಾಗಿ ಗರ್ಭಿಣಿ ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಿರುವ ಕತೆ. 9 ಜನರ ಮೇಲೆ FIR ಮತ್ತು ಅಮಾನತ್ತು ಎಲ್ಲನೂ ಸೇರಿ ಅಕ್ರಮವಾಗಿ ಗರ್ಭಿಣಿ ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಿರುವ ಬಗ್ಗೆ ಅಂತ ಹೇಳ್ಬಿಟ್ಟು ನ್ಯೂಸ್ ಇತ್ತು. ಕೇಳಿ ಶಾಕ್ ಆಗೋಯ್ತು. ಯಾರಾದರೂ ನಮ್ಮ ಬೆಕ್ಕನ್ನು ಕಿಡ್ನ್ಯಾಪ್ ಮಾಡಿದರೆ ನಾವು ಅವರ ಮೇಲೆ FIR ದಾಖಲಿಸುವುದುಂಟು. ನಾನು ಹೇಳ್ತಾ ಇದ್ದೀನಿ, ಸುಮ್ಮನಿರು ಲೂಸಿ, ನೀನೇನು ಎದುಕಬೇಡ. ನಾನು ಇಲ್ಲಿವಾಗ ಹೇಳ್ದೆ ಎಲ್ಲನೂ ಹಂಗಂತಾನೇನೆ. ಬಾ, ಗೊತ್ತಾಯ್ತು ಬಾ. ಹಿಂಗೆ ಬಾ ಪಪ್ಪು. ಕರಾಟೆ ಕ್ಲಾಸಿಗೆ ಹೊರಟಿದ್ದೀವಿ 3 ಜನನು. ಕಾರೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಬಿಲ್ಡಿಂಗ್ ವಾಶ್ ಮಾಡಿ. ನಿಧಾನ ನಿತಿನ್ ಹೊರಟವನೆ ಈ ಥರ, ನಮ್ಮ ಆರ್ಯನ್ ಇಲ್ಲಿ ಈ ಥರ, ನಾವಿಲ್ಲಿ ಈ ಥರ. ನಮ್ದೊಂಥರ ಸಿಗ್ನೇಚರ್ ಇದ್ದಿದ್ದಂಗೆ. ಈ ಬ್ಯಾಗ್ ಒಂದು ನೇತಕೊಂಬಿಡೋದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಷ್ಟೇ. ಕರೆಕ್ಟಾಗಿ ನಿಲ್ಲಿಸಿದ್ಯಾ? ನಮ್ಮ ಆರ್ಯನ ಹೈಟ್ ಆಗ್ಬಿಟ್ಟ. ಎಲ್ಲ ನೋಡು. ಅದ್ಯಾಕೆ ಹಂಗೆ ಸ್ಟಡಿಯಾಗಿ ನಿಂತ್ಕೊಂತೀಯ? ನೆಟ ನಿಂತ್ಕ. ಪುನೀತ್ ರಾಜ್ಕುಮಾರ್ ಥರ ಹಿಡ್ಕಲ್ಲಿ ಹಂಗೆ ಒಂದು ರೀಲ್ಸ್ ಮಾಡ್ಬಿಡ್ತೀನಿ ಇದರಲ್ಲಿ. ನಾನು ವಿಡಿಯೋ ಜಾಸ್ತಿ ಮಾಡದೇ ಇರೋದಕ್ಕೆ ಕಾರಣ ನೋಡಿ ಇವರೇನೇನೆ. ನಾನು ರೆಡಿ ಆದಾಗ ಅಟ್ಲೀಸ್ಟ್ ಒಂದು ರೀಲ್ಸ್ ಹೆಂಗೋ ಲೈಟಾಗಿ ಮಾಡ್ಕೊತೀನಿ ಅಂತಂದರೆ ನನಗೆ ಹೆಲ್ಪೇ ಮಾಡಲ್ಲ ಅಂತಾರೆ. ಆದರೆ ನಾವು ಬಿಡ್ತೀವ, ಆಗಿದ್ದಾಗಲಿ ಹೋಗಿದ್ದಾಗಲಿ ಬೈದಾರು ಸರಿ ಬೈಸ್ಕೊಂಡಾರು ಸರಿ ಒಂದು ರೀಲ್ಸ್ನ ಡೆಫಿನೆಟಾಗಿ ಮಾಡ್ತೀವಿ. ಆ್ಯಂಡ್ ಈ ರೀಲ್ಸ್ನ ನೀವು ನೋಡೇ ಇರ್ತೀರ. ನೋಡಿದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ? ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಆಯಿತಾ? ಇನ್ಸ್ಟಾಗ್ರಾಮ್ ತಿನ್ಕೊಂಬಿಟ್ಟವ್ರಂತೆ ಎಲ್ಲ. ಮೊದಲು ಇಲ್ಲಿ ಹೋದಾಗ ನಾನು ರೆಸ್ಪೆಕ್ಟ್ ಇರ್ತಿಲ್ಲ. ಮಾತಾಡ್ಸೋ ಜೊತೆ ಯಾವಾಗ ನಾನು ಜಾಸ್ತಿ ಜೊತೆಗಿದ್ನ ಅವಾಗಿಂದ ರೆಸ್ಪೆಕ್ಟ್ ಜಾಸ್ತಿ ಆಯ್ತು. ನಮ್ಮ ನಿತಿನ್ ಹೈಟ್ ನೋಡಿದ್ದೀನಿ ಅಮ್ಮ. ಈ ಶೂ ಹಾಕಿದ್ರಂತೂ ಇನ್ನೂ ಜಾಸ್ತಿ ಹೈಟು. ಇಲ್ಲಿ ಹೋದಾಗ ನಂಗೆ ನಾನು ಹಿಂಗೆ ಕುಳ್ಳಿ ಕಾಣಿಸ್ತೀನಿ. ಇವಾಗ ರೆಸ್ಪೆಕ್ಟ್ ಸಿಗ್ತಿಲ್ಲ ಮೊದಲೆಲ್ಲ. ಯಾವ ಮಾತಾಡ್ಸೋ ಚೆನ್ನಾಗಿ ಇದನ್ನ ಅವಾಗಿಂದ ಜಾಸ್ತಿ ರೆಸ್ಪೆಕ್ಟ್ ಇದೆ. ಹಾಯ್ ಮಾಡ್ರಲ್ಲ. ನಿನ್ನ ಹೆಸರೇನ ಚೋಟು? ಡಕ್ಸ್ ಅಂದ್ರೆ ಏನು? ದಕ್ಷ? ನನಗೆ ಡಕ್ಸ್ ಅನ್ನಂಗೆ ಕೇಳಿಸ್ತೈತೆ. ದಕ್ಷ ಹೆಂಗ ಹೇಳಿಲ್ಲ ಸರಿ? ದಕ್ಷ ಏನಿಗೇನೆಲ್ಲ ಮುಗೀತು. ತಿರುಗಿ ಹಿಂಗೆ ಕಾಣಿಸ್ತಿಲ್ಲ. ಇಬ್ರು ಒಟ್ಟಿಗೆ ಬನ್ನಿ. ಇಲ್ಲ ನೀವು ಬರ್ತೀರಾ? ಬನ್ನಿ ಬಾ ಅಲ್ಲೋಣ. ಚೆನ್ನಾಗಿ ನೀನು ಹೋಗು ಸರ್, ನಿತ್ಕ ಹೋಗ್ಲಿ. ಅದರಲ್ಲಿ ನಾನು ಡೌನಿಂಗ್ ತೆಗೆದ್ನಲ್ಲ, ಅದಕ್ಕೆ ಹಂಗೆ ಅನ್ನತ್ತ ಫೀಲ್ ಆಗ್ತಿರೋದು. ಸೀದಾ ಒಟ್ಟಿಗೆ ನಡಿಬೇಕು. ನಡೆದ್ರೆ ಒಟ್ಟಿಗೆ ನಡೀತಾ ಇಲ್ಲ ನೀವು. ನೀನು ಅಮ್ಮ ನಡಿ ಮಾಡ್ತೀನಿ ಸೈಡಿಗೆ. ಇದು ನಮ್ಮ ಆಂಜನೇಯನ ಟೆಂಪಲ್ಲು ಪಾರ್ಕ್ ಒಳಗಡೆ ಇದೆ, ನಮ್ಮ ಹಾಸನ್ ಪಾರ್ಕ್ ಒಳಗಡೆ. ಅದು ಮೊದಲು ನಾವು ಈ ಕಡೆಗೆ ಈಗ ಎಂಟ್ರೆನ್ಸಲ್ಲಿ ಬಂದ್ವಲ್ಲ, ಅಲ್ಲಿದ್ದರು ನಮ್ಮ ಆಂಜನೇಯ. ಇವಾಗ ಅವರು ಇಲ್ಲಿಗೆ ಬಂದಿದ್ದಾರೆ. ಅದ್ರದ್ದೊಂದು ದೊಡ್ಡ ಸ್ಟೋರಿನೇ ಇದೆ. ಸ್ಟೋರಿ ಬೇಕಾಯಿತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಅದು ಸ್ಟೋರಿನ ನಿಮಗೆ ಹೇಳ್ತೀನಿ. ಸೂಪರಾಗಿರೋ ಸ್ಟೋರಿ ಇದೆ. ಆ್ಯಕ್ಚುಲಿ ಅಲ್ಲಿ ಏನೇನೋ ಇತ್ತು.
ನಾನು ನೋಡಿದ್ರೆ ಅಲ್ಲಿ ಹೊರಗಡೆ ಅಲ್ಲಿಂದ ದೇವ್ರ ಕೈ ಮುಗಿಯೋಣ ಅಂತ ಹೋಯ್ತೀನಿ, ಅದು ಯಾರೋ ಒಂದು ಅಯ್ಯ ಹೊರಗಡೆ ನಿಂತ್ಕೊಂಡ್ಬಿಟ್ಟು ಅಂತ ಏನೇನೋ ಹೇಳ್ತೈತೆ. ನನಗೆ ನೋಡಿ ಒಂಥರ ಭಯ ಆಗೋಯ್ತು. ನಮ್ಮನೆ ಮಕ್ಕಳು ಮೊದಲೇ ಕೇಳಬೇಕಾ, ನಾನೇನಾದರೂ ಹಂಗೆ ಯಾರನ್ನಾರು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ದರ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಮಾರ್ರೆ ನಾನಂತೂ ನೋಡೋದಕ್ಕೂ ಬಿಡಲ್ಲ ಅವರು. ಆ ವಯ್ಯ ಬೇರೆ ಹೆದರಿಸ್ತಾ ಇದೆ ನನಗೆ, ಡುನ್ 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 ಅಂತ ಏನೇನೋ ಹೇಳ್ತಾ ಇದೆ, ಒಂಥರ ಸೌಂಡ್ ಮಾಡ್ಕೊಂಡು. ಕುಡ್ದಿದ್ರು ಅನ್ಸತ್ತೆ. ನೋಡು ಕರೆಕ್ಟಾಗಿ ಬರೋವಾಗ ಸರಿ ಈಗ ಬರ್ತೀವಿ ಇನ್ನೊಂದ್ಸರಿ ಮುಂದೆ ಬರ್ತಿದ್ಯಾ ಈಗ ಮರಳು ಬಡ್ರಸ್ ತಗೊಳ್ಳಿ ತಿನ್ನಿ, ಅದು ಬಡ್ರಸ್ ತನ್ನ ಬೇಜೋಪನ ರೇಟ್ ಹೇಳಿ ಫಸ್ಟು. per kilo 20 rupees madam. 4 kilo 20 rupees. Per kilo 20 rupees. 4 kilo 20 rupees. ಯೂಟ್ಯೂಬಲ್ಲೆಲ್ಲ ಬಂದವರಂತೆ 4 kilo 20 rupees. ಬಂದು ಇಲ್ಲೇ ತಗೊಳ್ಳಿ ಎಲ್ಲರೂ. 4 kilo 20 rupees. ಎಷ್ಟೈತೆ? ಅಲ್ಲಿಗೆ 20 ರೂಪಾಯಿ ಅದಕ್ಕೆ. ಸಾಕಾ? ಊರಾಗ ಹಾಕ್ಬಿಡ್ರಿ. ಚೆನ್ನಾಗಿಲ್ಲ. ಇದಾ? ಇದ್ದಿಲ್ಲ. ಏನಿಲ್ಲ. ಏನೆಲ್ಲೋ ಇದು. ಏನು? ಚೆನ್ನಾಗಿ ಬಂದ್ಬಿಟ್ರೆ ನಾನು ಪಾದಯಾತ್ರೆ ಹೋಗ್ಬೇಕಾಗ್ತದೆ ಮತ್ತೆ. ಇಲ್ಲೇ ತಿಂತ ಇದೀರಲ್ಲ ಚಿನ್ನು, ಮನೆ ತಿಂದ್ರಂತ. ಮಾವಿಕಾಯಿ ಎಷ್ಟಪ್ಪ ಅಂತ ಕಾಯಿ, ಅಷ್ಟಪ್ಪ ಕಾಯಿ ಸುಳಿದಿದ್ದಕ್ಕೆ ಸಿಕ್ಕಿರೋದು ಇಷ್ಟು ದಪ್ಪ ಕಾಯಿ. ನೋಡಿದ್ದೀನಿ ಕಾಯ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಮಯ ಮಾಡ್ಕೊಂಡು ನೋಡಿ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.